ಎಲ್ಲರಿಗೂ ಬೆಳಗಿನ ಶುಭೋದಯ. ಇವಾಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಬೆಂಡೆಕಾಯಿ ಹುರಿದಿದ್ದೀನಿ. ಆಮೇಲೆ ಮೆಣಸಿನಕಾಯಿ, ಜೀರಿಗೆ, ಕೊತ್ತಂಬರಿ, ಕರಿಬೇವು ಮಿಕ್ಸರ್ಗೆ ಹಾಕಿದ್ದೀನಿ. ಮಿಕ್ಸರ್ಗೆ ಹಾಕ್ಬಿಟ್ಟು ಇದು ಒಗ್ಗರಣೆ ಕೊಡ್ತೀನಿ. ಇದು ಬೆಳ್ಳುಳ್ಳಿದೆಲ್ಲ ಹಾಕಿ ಒಗ್ಗರಣೆ ಕೊಟ್ಟು ಇದು ಏನೈತಲ್ಲ ಇದು ಮಜ್ಜಿಗೆ ಮಾಡ್ಕೊಂಡ್ಬಿಡ್ತೀನಿ. ಮೊಸರಲ್ಲೇ ಮಜ್ಜಿಗೆ ಮಾಡಿಕೊಂಡು ಈ ಬೆಂಡೆಕಾಯಾಗಿ ಹಾಕ್ತೀನಿ. ಹುಳಿಪಲ್ಯ ಅಂತ ಮಾಡ್ತೇವೆ ನಾವು. ಹೆಂಗಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಗ್ಯಾಸ್ ಆನ್ ಮಾಡಿರ್ತೀನಿ. ಆನ್ ಮಾಡಿ ಬಿಸಿ ಆಗೋಣ ಆಯಿಲ್ ಹಾಕ್ತೀನಿ. ಆಯಿಲ್ ಹಾಕ್ಬಿಟ್ಟು ನೋಡ್ರಿ ಸಾಸಿವೆ ಹಾಕ್ತೀನಿ. ಒಗ್ಗರಣೆಗೆ ಸಾಸಿವೆ ಹಾಕ್ತೀನಿ. ಯಾಕೆ ಸಾಸಿವೆ ಹಾಕ್ತೀನಿ ಅಂದರೆ ಮಜ್ಜಿಗೆ ಸಾರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡ್ರಿ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೋಡ್ರಿ ಇವಾಗ ನಾನು ಬೆಳ್ಳುಳ್ಳಿ ಹಾಕಿದ್ದೀನಿ. ಎಲ್ಲ ಫ್ರೈ ಆಗಬೇಕು. ಆಮೇಲೆ ಕರಿಬೇವು ಹಾಕಬೇಕು. ನೋಡ್ರಿ ಈ ಥರ ಮೆಣಸಿನ್ಕಾಯಿ ಅದೆಲ್ಲ ಮಿಕ್ಸರ್ಗೆ ಹಾಕಿದ್ದೀನಿ. ಇದೆಲ್ಲ ಮೆಣಸಿನ್ಕಾಯಿ ಇದೆಲ್ಲ ಚೆನ್ನಾಗಿ ತಕ್ಕೊಂಡು ಇದಕ್ಕೆ ಹಾಕಿ ಇದು ಒಂದು ಸ್ವಲ್ಪ ಹಿಂಗೆ ಫ್ರೈ ಮಾಡಬೇಕು. ರೊಟ್ಟಿ ಕೂಡ ತಿನ್ನೋಕೆ ಚೆನ್ನಾಗುತ್ತೆ. ಇವಾಗ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿಗೋಸ್ಕರ ಮಾಡ್ತಾಯಿದ್ದೀನಿ. ಇದೆಲ್ಲ ಹಾಕಿದವಲ್ಲ ಮೆಣಸಿನ್ಕಾಯಿ ಅದೆಲ್ಲ ರುಬ್ಬಿದ್ದು ಇವಾಗ ಹಳದಿ ಹಾಕಬೇಕು. ನೋಡ್ರಿ ಬೆಂಡೆಕಾಯಿ ಹುಳಿಪಲ್ಯ ಉಂಡ್ರ ಹೆಂಗೆ ಅನಿಸಿರ್ಬೇಕಂತ ನಿಮಗೆ ಹಂಗಾಗುತ್ತೆ, ಚೆನ್ನಾಗಿ ಆಗುತ್ತೆ. ಇವಾಗ ಇವೆಲ್ಲ ಹುರಿದಿಟ್ಕೊಂಡೇವಲ್ಲ ಹುರಿದಿಟ್ಕೊಂಡೇವಲ್ಲ ಬೆಂಡೆಕಾಯಿ ಈ ಥರ ಹುರಿಬೇಕು. ಹುರಿದ್ಬಿಟ್ಟು ಬೆಂಡೆಕಾಯಿ ಈ ಥರ ಹಾಕಬೇಕು. ಇಲ್ಲಿ ಹಾಕಿಬಿಟ್ಟು ಫ್ರೈ ಮಾಡಬೇಕು. ಮತ್ತು ನಾನು ಏನು ಮಾಡ್ತೀನಿ ಅಂದರೆ ಸಾಲ್ಟ್ ಮರ್ತಿದ್ದೀನಿ, ಸಾಲ್ಟ್ ಹಾಕ್ತೀನಿ. ಹಳದಿ ಪಕ್ಕ ಇಟ್ಟಿನೆಲ್ಲ ಎಲ್ಲ ಹಳದಿ ಆಗಿಬಿಟ್ಟಿದೆ ಸಾಲ್ಟು. ನೋಡಿ ಒಂದೆಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೋಬೇಕು. ಸಾಲ್ಟ್ ಹಾಕ್ಕೊಂಡು ಈ ಥರ ಮಾಡಬೇಕು. ನಾವು ಎಲ್ಲದಕ್ಕೆ ಶುಗರ್ ಯೂಸ್ ಮಾಡ್ತೇವೆ. ನೀವು ಬೇಕಾದರೆ ಯೂಸ್ ಮಾಡ್ಬೋದು. ನೋಡಿ ನಾನೊಂದು 1/2 ಸ್ಪೂನ್ ಹಾಕ್ತಾಯಿದ್ದೀನಿ. ಯಾಕಂದರೆ ಬಾಯಾಗ ಟೇಸ್ಟ್ ಬರುತ್ತೆ ಶುಗರ್ ಹಾಕಿದರೆ. ಒಬ್ಬೊಬ್ರಿಗೆ ಶುಗರ್ ಇಷ್ಟ ಇರಲ್ಲ, ಒಬ್ಬೊಬ್ರಿಗೆ ಶುಗರ್ ಇಷ್ಟ ಇರುತ್ತೆ. ನಮಗೆ ಶುಗರ್ ಇಷ್ಟ ಇದೆ, ಶುಗರ್ ಹಾಕ್ತಾಯಿದ್ದೀನಿ. ಭಯತನ ಬಿಡಬೇಕು ಇದಕ್ಕೆ. ನಾವು ಇವಾಗ ಇದು ಮಜ್ಜಿಗೆ ಮಾಡ್ಕೊಂಡು ಬರೋಣ. ಹೀಗೆ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊರಿ ಮಜ್ಜಿಗೆ, ಮತ್ತು ಅಳಸ್ಬೇಕಾದ್ರೆ ಅಳಸ್ ಮಾಡ್ಕೊರಿ. ಯಾಕಂದರೆ ನಾವು ಗಟ್ಟಿ ಮಾಡ್ತೇವೆ. ಇದರಲ್ಲಿ ಹಾಕಬೇಕಂದ್ರೆ ಬೆಂಡೆಕಾಯಿ ಸಾಂಬಾರಲ್ಲಿ ಹಾಕಬೇಕಾದ್ರೆ ಗಟ್ಟಿ ಮಾಡ್ಕೋಬೇಕು. ಯಾಕಂದರೆ ಗಟ್ಟಿ ಆದರೆ ರೊಟ್ಟಿ ಕೂಡ ಚೆನ್ನಾಗಿ ರೊಟ್ಟಿಗೆ ಹಾಕುತ್ತೆ. ಲೂಸ್ ಆದರೂ ರೊಟ್ಟಿಗೆ ಹತ್ತೋದಿಲ್ಲ. ನೋಡಿರಿ ನಾನು ಈ ಮಜ್ಜಿಗೆ ಐತಲ್ಲ ಇವಾಗ ಗ್ಯಾಸು ಆಫ್ ಮಾಡೀನಿ. ಇವಾಗ ನಾನು ಮಜ್ಜಿಗೆ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಆಗುತ್ತೆ. ನಾವು ಈ ಥರ ಗಟ್ಟಿ ಮಾಡ್ತೇವೆ. ಹಾಗೆ ನಾವು ರೊಟ್ಟಿ ತಯಾರು ಮಾಡೋಣ. ರೊಟ್ಟಿಗೆ ಇವಾಗ ರೊಟ್ಟಿ ಕೂಡ ಚೆನ್ನಾಗಿ ಅನಿಸುತ್ತಂತೆ. ನಮ್ಮ ಮನೆಯವರು ಇವಾಗ 9 ಗಂಟೆ ಡ್ಯೂಟಿಗೆ ಹೋಗ್ತಾರೆ. ಇವಾಗ ರೊಟ್ಟಿ ಮಾಡಬೇಕು. ನಾನು ರೊಟ್ಟಿ ಮಾಡ್ತಾಯಿರ್ತೀನಿ. ಆಮೇಲೆ ಮತ್ತೆ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಇವಾಗ ನಾನು ರೊಟ್ಟಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ನೀರು ಕಾಯಿಸ್ಬೇಕು. ರೊಟ್ಟಿ ಮಾಡೋಕ್ಕೆ ನೀರು ಕಾಯಿಸಿದ್ರೆ ರೊಟ್ಟಿ ಬರುತ್ತೆ. ಇದು ರೊಟ್ಟಿಗೆ ನೀರು ಕಾಯಿಸ್ಬಿಟ್ಟು ಹೇಗೆ ನೀರು ಕಾಯ್ಬೇಕಂದ್ರೆ ತೋರಿಸ್ತೀನಿ ನಿಮಗೆ. ಆಮೇಲೆ ಈ ಥರ ಮಾಡ್ಕೋಬೇಕು.
ಯಾಕಂದರೆ ಇಲ್ಲಿ ಬಿಸಿನೀರು ಹಾಕಿ ಈ ಥರ ಮಾಡಬೇಕು. ನಾನು ಹೇಳ್ತೀನಿ ನಿಮಗೆ, ನೋಡ್ತಾಯಿರಿ. ಯಾರಿಗೆ ರೊಟ್ಟಿ ಬರೋಂಗಿಲ್ಲ ಅವರು ಈ ಥರ ರೊಟ್ಟಿ ಇಟ್ಟು ಕಲಿಸ್ಬೇಕು. ಹೇಳ್ತೀನಿ ನಮಗೆ ಯಾವ ಥರ ಕಲಿಸ್ಬೇಕಂತೆ. ನೋಡಿರಿ, ಈ ಥರ ಕಾಯ್ದಿದೆ ನೀರು. ಇದು ಗ್ಯಾಸ್ ಆನ್ ಮಾಡಿಬಿಟ್ಟು ಆಫ್ ಮಾಡಿಬಿಟ್ಟು ಈ ಥರ ಹಾಕ್ಬೇಕು ನೀರು. ನೋಡಿ, ನಾನು ಈ ಥರ ಹಾಕ್ತಾಯಿದ್ದೀನಿ. ಜಾಸ್ತಿ ನೀರು ಹಾಕಬಾರ್ದು, ಯಾಕಂದರೆ ಜಿಗಿ ಜಾಸ್ತಿ ಆಗುತ್ತೆ. ಈ ಥರ ಕಲಿಸ್ಬೇಕು ಹಿಟ್ಟು. ನೋಡಿರಿ, ಈ ಥರ ಕಲಿಸ್ತಾ ಇದ್ದೀನಿ. ಅವಾಗ ನಾನು 2 ಕೈಯೇ ಯೂಸ್ ಮಾಡಬೇಕು. ಇವಾಗ ನಾನು ಒಂದು ಕೈಯಲ್ಲಿ ಫೋನ್ ಹಿಡ್ದೀನಿ, ಒಂದು ಕೈಯಲ್ಲಿ ಕಲಿಸ್ತಾ ಇದ್ದೀನಿ. ಇವಾಗ ನೋಡಿರಿ, 2 ಕೈಗೆ ಕಲಿಸ್ಬೇಕು ಹಿಟ್ಟು. ನಾದಬೇಕು, ಅದಾಗೆ ಹಿಟ್ಟು ನಾದ್ಕೊಂಡು ಮಾಡಿದರೆ ಚೆನ್ನಾಗಿ ರೊಟ್ಟಿ ಮೆತ್ತಗೆ ಆಗುತ್ತೆ. ಈ ಥರ ಅದಾಗಿ ಹಿಟ್ಟು ನಾದಬೇಕು. ಇಡ್ತೀನಿ, ಈ ಥರ ಹಂಚಿಟ್ಟು ರೊಟ್ಟಿಗೆ ಹಂಚಿ ಹಚ್ಚಿಬಿಟ್ಟು ಕಾಯೋದ್ರಾಗ ಪಟ್ 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 2 ರೊಟ್ಟಿ ಮಾಡ್ಬೇಕು ರೀ. ಅಲ್ಲಿ ಅಂಟು ಕೈ ತಿರ್ತೈತಿ, ನಾನು ರೊಟ್ಟಿ ಮಾಡ್ತಾ ಇರ್ತೀನಿ. ನೋಡ್ಕೊಂಬರೋಣ. ಕಾಯ್ದಿದೆ ಹಾಕ್ತೀವಿ. ಹಾಗೆ ನೋಡಿರಿ, ನಮ್ಮ ಉತ್ತರ ಕರ್ನಾಟಕ ರೊಟ್ಟಿ ಮಾಡಬೇಕು. ನೀರು ಹಚ್ತೀನಿ, ಈ ಥರ ನೀರು ಹಚ್ಬೇಕು ರೊಟ್ಟಿಗೆ. ನೋಡಿರಿ, ನಮ್ಮ ಮನೆಯವ್ರು ಪೂಜೆ ಮಾಡೋ ಥರ ನಾ ರೊಟ್ಟಿ ಮಾಡತ್ತೀನಿ. ಅವ್ರು ಪೂಜೆ ಮಾಡೋದ್ರಾಗ ನಾ ರೊಟ್ಟಿ ರೆಡಿ ಮಾಡಬೇಕು. ಅವ್ರು ಡ್ಯೂಟಿಗೆ ಹೋಗ್ತಾರೆ, ಟಿಫಿನ್ ರೆಡಿ ಆಗಬೇಕು. ನೋಡಿರಿ, ನಮ್ಮ ಮನೆಯವ್ರು ಎರಡು ಚೆನ್ನಾಗಿ ಪೂಜೆ ಮಾಡ್ತಾರೆ. ನಮ್ಮ ಜಲ್ದಿ ನೋಡಿರಿ, ಎಷ್ಟೇ ಚಿಕ್ಕದಾಗಿ ಸಿಂಪಲ್ ಇದೆ. ನೋಡ್ರಿ, ನಮ್ಮ ಮನೆಯವ್ರು ಪೂಜೆ ಮಾಡಕತ್ತಾರ. ಅವ್ರು ಪೂಜೆ ಮಾಡಿದ್ರೆ ನಾ ರೊಟ್ಟಿ ರೆಡಿ ಮಾಡಬೇಕು. ಇವಾಗ ತಟ್ಟಾಗ ಬುಟ್ಟಾಗ 2 ರೊಟ್ಟಿ ಆಗ್ಯಾವ. ನೋಡಿರಿ, ಇಲ್ಲಿ ಮಾಡ್ತಾಯಿದ್ದೀನಿ ರೊಟ್ಟಿ. ನಮ್ಮ ಮನೆಯವ್ರ ಪೂಜೆ ಆಯಿತು. ಇವಾಗ ರೊಟ್ಟಿ ಈ ಥರ ಆಗಿದೆ ನೋಡಿ. ನೋಡಿರಿ, ಸುಡು ಸುಡು ರೊಟ್ಟಿ, ಬೆಂಡೆಕಾಯ್ದು ಪಲ್ಯ. ನೋಡಿರಿ, ಈ ಥರ ನೋಡಿರಿ, ಈ ಥರ ಚೆನ್ನಾಗಾಗುತ್ತೆ. ರೊಟ್ಟಿಯಲ್ಲಿ ಟೇಸ್ಟ್ ಆಗುತ್ತೆ. ಅದು ನಾವು ರೈಸಲ್ಲಿ ಉಣ್ಬೋದು, ರೊಟ್ಟಿಯಲ್ಲಿ ಉಣ್ಬೋದು. ಈ ಥರ ಆಗಿದೆ. ನಮ್ಮ ಮನೆಯವ್ರು ಅಲ್ಲಿ ಕೂತಾರ, ಒಯ್ದು ಕೊಟ್ಟು ಬರ್ತೀನಿ ರೀ. ಇವಾಗ ಲೇಟ್ ಆಗ್ಯದ. ಇವಾಗ ನೋಡಿರಿ, ನಮ್ಮ ಮನೆಯವ್ರಿಗೆ ಸೌತೆಕಾಯಿ ಕ್ಯಾರೆಟು ಬೇಕಂತೆ ರೆಡಿ ಆಗ್ಯಾರ. ಹೋಗ್ತಾರೆ ತೊಗೊಂಡು. ಮೇಕಪ್ ಮಾಡ್ಕೊತಾರ ನನ್ನ ಮಕ್ಕಳು. ಸಾಲಿಗೆ ಹೋಲಕ್ಕ ರೆಡಿ ಆಗ್ಲಕತ್ತಾರ. ನೋಡಿರಿ, ರೆಡಿ ಆಗ್ಲಕತ್ತಾರ. ಕರಡಿ ಅಂತರ್ಲೆ ಅದಾವ್ರಿಗೆ ಕಾಣಂಗಿಲ್ಲಲ್ಲ. ಈಗ ನೋಡಿರಿ, ರೆಡಿ ಆಗ್ಲಕತ್ತಾನ. ಬರ್ತಾನೆ ನೋಡ್ರಿ. ಇವಾಗ ಶೇಂಟ್ ಹಾಕೋತಾನತ್ರಿ. ಶೇಂಟ್ಗಾರ ನೋಡ್ರಿ. ಬಿಡ್ರಿ, ಖಾಲಿ ಆಗಿತ್ತು. ಮತ್ತೆ ರೆಡಿಯಾಗಿ ಬೂಟ್ ಕಟ್ಸ್ಕೊಳಕ್ಕೆ ಬಂದಾನ. ಆ ಬೂಟ್ ಕೂಡ ಅವ್ರ ಪಪ್ಪ ಸಾಕ್ಸ್ ಕಟ್ಟಕತ್ತಾನ ನೋಡ್ರಿ.
ನೋಡಿರಿ ಹೋಗ್ತಾ ಇದ್ದಾರೆ. ಅವ್ರ ಪಪ್ಪಾಗೆ ಬಾಯ್ ಮಾಡಿ. ಲಿಫ್ಟ್ ಬತ್ತು, ಲಿಫ್ಟಲ್ಲಿ ಹೋಗ್ತಾ ಇದ್ದಾರೆ. ನೋಡ್ರಿ ಅವ್ರು ಎಲ್ಲರೂ ಶಾಲೆಗೆ ಹೋದ್ರು. ನಾನು ಕೆಲಸ ಮಾಡ್ಬೇಕ್ರಿ. ಇನ್ನು ನೋಡಿರಿ ಕಸ ಹೊಡಿದು ಎಲ್ಲ ಮಾಡಿಬಿಟ್ಟು ನಮ್ಮದು ಏನು ಗೊತ್ತಲ್ರಿ ಮನ್ಯಾಗ ಹೆಣ್ಮಕ್ಳು ಕೆಲಸ ಏನೇನಿದೆ ಅಂತ. ಇಲ್ಲಿ ನೋಡಿರಿ ಈ ಥರ ಮಾಡಿಟ್ಟು ಹೋಗ್ಬಿಟ್ರಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದು. ಥ್ಯಾಂಕ್ ಯು.